ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕರವೇ ಜಿಲ್ಲಾ ಗಡಿನಾಡ ಕನ್ನಡೋತ್ಸವ ಮತ್ತು ಯುಗಾದಿ ಸಂಭ್ರಮ ಸಡಗರದಲ್ಲಿ ಆಚರಣೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಜಿಲ್ಲಾ ಗಡಿನಾಡ ಕನ್ನಡೋತ್ಸವ ಹಾಗೂ 3ನೇ ವರ್ಷದ ಸ್ವಾಭಿಮಾನಿ ಕನ್ನಡಿಗರ ಯುಗಾದಿ ಉತ್ಸವದ ಸಂಭ್ರಮವನ್ನು ಚಿಂತಾಮಣಿ ನಗರದಲ್ಲಿ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಲಾಯಿತು. ನಗರದ ಪ್ರವಾಸಿ ಮಂದಿರದ ಮುಂಭಾಗದಿಂದ ಹಮ್ಮಿಕೊಂಡಿದ್ದ ಜಾನಪದ ಕಲಾ ತಂಡಗಳ ಮೆರವಣಿಗೆಗೆ ನಗರಸಭೆಯ ಅಧ್ಯಕ್ಷೆ ರೇಖಾ ಉಮೇಶ್ ಅವರು ಚಾಲನೆ ನೀಡಿದ್ದು, ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ನಂತರ ವೇದಿಕೆ ಕಾರ್ಯಕ್ರಮ ನಡೆಯುವ ಶ್ರೀ ವಿದ್ಯಾಗಣಪತಿ ರಂಗಮಂದಿರದ ಬಳಿ ಮೆರವಣಿಗೆ ಅಂತ್ಯಗೊಂಡಿತು. ಮೆರವಣಿಗೆಯಲ್ಲಿ ಜಿಲ್ಲಾ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಕೈವಾರ ಶ್ರೀನಿವಾಸ್, ಖ್ಯಾತ ಕಲಾನಟ ಉಗ್ರಂ ರವಿರಾಜ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಅಗ್ರಹಾರ ಎಸ್ ಮೋಹನ್ ಸೇರಿದಂತೆ ಜಿಲ್ಲಾ ಮತ್ತು ಜಿಲ್ಲೆಯ ವಿವಿಧ ತಾಲೂಕಿನ ಪದಾಧಿಕಾರಿಗಳು ಸೇರಿದಂತೆ ಮಹಿಳಾ ಸಂಘಟನೆಗಳ ಪದಾಧಿಕಾರಿಗಳು ಮತ್ತಿತರರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಂತರ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮವನ್ನು ಕರವೇ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡ ಅವರು ಚಾಲನೆ ದೊರಕಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿತ್ತು. ನಂತರ ಸಮಾರಂಭವನ್ನು ಉದ್ದೇಶಿಸಿ ಕರವೇ ರಾಜ್ಯಾಧ್ಯಕ್ಷರಾದ ಕೃಷ್ಣೇಗೌಡರು ಸೇರಿದಂತೆ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ಜಿಎನ್ ವೇಣುಗೋಪಾಲ್ ರವರು ಮಾತನಾಡಿದರು. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಅಗ್ರಹಾರ ಎಸ್ ಮೋಹನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಗಣ್ಯರು, ಕನ್ನಡ ಪ್ರೇಮಿಗಳು, ಮಹಿಳೆಯರು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕದ ಬಗ್ಗೆ ಹಾಗೂ ಕನ್ನಡಿಗರ ಬಗ್ಗೆ ಅದ್ಭುತವಾದಂಥ ಮಾತನಾಡಿದಂತಹ ಶ್ರೀ ಜಿಎನ್ ವೇಣುಗೋಪಾಲ್ ರವರಿಗೆ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ವಿಷಯಕ್ಕೋಸ್ಕರ ಕೃಷ್ಣೇಗೌಡರ ನೇತೃತ್ವದಲ್ಲಿ ನಮ್ಮ ಮೋಹನ್ ಅವರು, ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ಕರವೇ ಪದಾಧಿಕಾರಿಗಳು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕನ್ನಡಿಗರೇ ಹಾಗೂ ಮಾಧ್ಯಮ ವರ್ಗದವರು ಹಾಗೂ ಮಾತೆಯರು, ಇವತ್ತು ಕನ್ನಡ ರಾಜ್ಯ ಸರ್ಕಾರದಿಂದ ನಾನಾ ಯೋಜನೆಗಳನ್ನ ಅಳವಡಿಸ್ತಾ ಇದ್ದಾರೆ. ಅದನ್ನ ಕಾರ್ಯರೂಪಕ್ಕೆ ದಾರಿ ತೋರಿಸುವಂಥವರು ಎಲ್ಲ ಕನ್ನಡ ಹೋರಾಟಗಾರರು. ಈ ಕನ್ನಡ ಹೋರಾಟಗಾರರಿಂದ ಇವತ್ತು ಕನ್ನಡ ಉಳಿತಾ ಇದೆ. ಇವತ್ತು ಗಡಿಯೋತ್ಸವ ಆಗ್ಬೋದು, ಪಟ್ಟಣಗಳಲ್ಲಾಗ್ಬೋದು, ಕನ್ನಡ ಇವತ್ತು ಎಲ್ಲ ಕಡೆ ಮಾಯ ಆಗ್ತಾ ಇದೆ. ಆ ಮಾಯ ಆಗ್ದಿರ ಕನ್ನಡ ಪರ ಕಾರ್ಯಕ್ರಮಗಳು ತಿಂಗಳಿಗೊಂದು 6 ತಿಂಗಳಿಗೊಂದು ನಡೀತಾನೆ ಇರಬೇಕು. ಕನ್ನಡಿಗರನ್ನ ನಾವು ಕನ್ನಡದಲ್ಲೇ ಮಾತಾಡೋದು ಅನ್ನೋದು ಬೆಳೆಸ್ಕೊಬೇಕು.
ಇವತ್ತು ಆದ್ರಿಂದ ಗಡಿಯಲ್ಲಿ ಇವತ್ತಿರುವಂತ ಎಲ್ಲ ಕನ್ನಡಿಗರು ಒಂದು ಮನೆಯಲ್ಲಿ ಒಂದು ಯಾವ್ದಾಗೂ ಕನ್ನಡ ಅನ್ನೋದು ಮನೆಯಲ್ಲಿ ಕಲ್ತಿರ್ಬೇಕು. ಆಚೆ ಬೆಂಗಳೂರು ಪಟ್ಟಣಕ್ಕೂ ಆಚೆ ಹೋದಾಗೂ ನಮ್ಮ ಕನ್ನಡ ಅನ್ನೋದು ಬೇಕೇ ಬೇಕಾಗಿರ್ತದೆ. ಇವತ್ತು ಜಿಲ್ಲಾ ಗಡಿನಾಡು ಉತ್ಸವ ಮಾಡ್ತಾ ಇರುವಂತ ಎಲ್ಲ ಮಿತ್ರರಿಗೂ ಹಾಗೂ ಪದಾಧಿಕಾರಿಗಳಿಗೂ ಮೋಹನ್ ಅವರಿಗೂ ದೇವರು ಒಳ್ಳೇದು ಮಾಡಿ ಸಾಕಷ್ಟು ಜನರನ್ನ ಜಾಗೃತಿ ಮೂಡಿಸುವಂತದ್ದು ಮತ್ತೆ ನಮ್ಮ ಇತಿಹಾಸವನ್ನು ಸಾರ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಭಾಗದಲ್ಲಿ ಉತ್ಸವವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಇವತ್ತು ನೀವೆಲ್ಲರೂ ಕೂಡ ಬಹಳ ಅರ್ಥಪೂರ್ಣವಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಸಂಘಟನೆ ಸುಮಾರು 17-18 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ. ಬರೀ ನಾಡು ನುಡಿ ಜನಕ್ಕಷ್ಟೇ ಸೀಮಿತ ಆಗಿಲ್ಲ ಸಂಘಟನೆ. ಸುಮಾರು ಸರ್ಕಾರಿ ಶಾಲೆಗಳನ್ನ ಒಂದು ವರ್ಷದಲ್ಲಿ ಒಂದು ಶಾಲೆಯನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸುವಂತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸವನ್ನ ಸಂಘಟನೆ ಮಾಡ್ತಾ ಬಂದಿದೆ. ಸುಮಾರು 40-45 ಶಾಲೆಗಳನ್ನು ಈಗಾಗಲೇ ಅಭಿವೃದ್ಧಿಪಡಿಸಿ 46ನೇ ಶಾಲೆಗೆ ಈ ವರ್ಷ ನಾವು ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಇದ್ದೇವೆ. ಅದರ ಜೊತೆಗೆ ಕರೋನಾ ಟೈಮ್ನಲ್ಲಿ ಕಟ್ಟಕಡೆ ಜನರಿಗೆ ಕಡು ಬಡವರಿಗೆ ಸುಮಾರು 78 ಮನೆಗಳನ್ನು ಕಟ್ಟಿಸಿಕೊಡುವಂತ ಕೆಲಸ ಸಂಘಟನೆ ಮಾಡಿದೆ. ಇತಿಹಾಸದಲ್ಲಿ ಈ ರಾಜ್ಯದಲ್ಲಿ ಸಂಘಟನೆಗಳು ಸಾಮಾಜಿಕವಾಗಿ ಕೆಲಸ ಮಾಡತಕ್ಕಂಥ ಮನೋಭಾವವನ್ನು ಕಳ್ಕೊಳ್ತಾ ಇದೆ. ಸಂಘಟನೆಗಳ ಜವಾಬ್ದಾರಿಯನ್ನು ಅರಿತು ಸಂಘಟನೆಗಳು ಕೆಲಸ ಮಾಡುವಂತದನ್ನ ಎಲ್ಲೋ ಇತ್ತೀಚಿನ ದಿನಗಳಲ್ಲಿ ತನ್ನ ಸ್ವಾರ್ಥಕ್ಕೆ ತನ್ನ ಸಾಮ್ರಾಜ್ಯಕ್ಕೆ ಸಂಘಟನೆಗಳು ಜಾರುವಂತದ್ದಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಬಹಳ ಎಲ್ಲ ವಿಚಾರದಲ್ಲೂ ಕೂಡ ಗಡಿ ವಿಚಾರ ಬಂದಾಗಿರ್ಬೋದು, ರೈತರ ವಿಚಾರ ಬಂದಾಗಿರ್ಬೋದು, ಕಾರ್ಮಿಕರ ವಿಚಾರ ಬಂದಾಗಿರ್ಬೋದು, ಬಹಳ ಕಠಿಣವಾದ ನಿರ್ಧಾರಗಳನ್ನು ತಗೊಂಡು ಕಠಿಣವಾದಂತಹ ಹೋರಾಟಗಳನ್ನ ಐತಿಹಾಸಿಕ ಹೋರಾಟಗಳನ್ನ ಈ ನಾಡಿನಲ್ಲಿ ಮಾಡ್ತಾ ಬಂದಿದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಇವತ್ತು ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳಿರ್ಬೋದು ಮತದಾರರ ಮೇಲಾಗ್ಲಿ, ಈ ನಾಡಿನ ರೈತರ ಮೇಲಾಗ್ಲಿ, ಈ ರಾಜ್ಯದ ಕಾರ್ಮಿಕರ ಮೇಲಾಗ್ಲಿ, ಮತ್ತೆ ಗಡಿಭಾಗಗಳಲ್ಲಿ ಕಾರ್ಖಾನೆಗಳನ್ನ ಕನ್ನಡಿಗರಿಗೆ ಉದ್ಯೋಗ ಕೊಡುವಂತ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಏನು ಅಂತ ಕರಿತೀವಲ್ಲ ನಾವು, ಅವರು ಈ ಕನ್ನಡದ ನೆಲದಲ್ಲಿ ಎಲ್ಲವನ್ನೂ ಕೂಡ ಪಡ್ಕೊಂಡು ಮತದಾನವನ್ನು ಪಡ್ಕೊಂಡು ಇವತ್ತು ಚುನಾಯಿತ ಪ್ರತಿನಿಧಿಗಳಾಗಿ ಈ ರಾಜ್ಯ ಸರ್ಕಾರದಲ್ಲಿ ಇವತ್ತು ಸಾರ್ವಜನಿಕರ ತೆರಿಗೆ ಹಣವನ್ನ ಲೂಟಿ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಕೆಲಸ ಮಾಡ್ತಾ ಇದೆ. ಆದ್ರೆ ಜನರು ಇದನ್ನೆಲ್ಲ ನೋಡ್ತಾ ನಿದ್ದೆ ಮಾಡುವಂತ ಜನರು ಕೂಡ ಇವತ್ತು ಬಡ ಜಡ್ಡು ಹಿಡಿದು ಹೋಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭಾಷೆ ಮೇಲೆ ದಬ್ಬಾಳಿಕೆ ಇರ್ಬೋದು, ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ಮತ್ತೆ ಕನ್ನಡ ಶಾಲೆಗಳನ್ನ ಇವತ್ತು ಮುಚ್ಚುವಂತ ವ್ಯವಸ್ಥಿತ ಸಂಚು ನಡೀತಾ ಇದೆ. ಇನ್ನು ಈ ಭಾಗದಲ್ಲಿ ಸಾಕಷ್ಟು ಕೃಷಿಗೆ ಅವಲಂಬಿತವಾದಂತಹ ಜಿಲ್ಲೆ ಆದರೂ ಕೂಡ ಇಲ್ಲಿ ರೈತರಿಗೆ ಬೆಳೆದಂತ ಬೆಳೆಯನ್ನ ಶೇಖರಣೆ ಮಾಡಲಿಕ್ಕೆ ಅದನ್ನ ಒಂದು 10 ದಿವಸ ಉಳಿಸ್ಕೊಳ್ಳಿಕ್ಕೆ ವೈಜ್ಞಾನಿಕವಾದಂತಹ ಒಂದು ಯೋಜನೆಯನ್ನ ತರಲಿಕ್ಕೂ ಕೂಡ ಆಗ್ತಾ ಇಲ್ಲ ಈ ಭಾಗದಲ್ಲಿ. ಮತ್ತೆ ಈ ಹಳ್ಳಿಗಳಿಗೆ ಪಲ್ಲಿಗಳು ಅಂತ ಇರ್ತಕ್ಕಂಥ ವ್ಯವಸ್ಥೆ ಇದೆ. ಕರ್ನಾಟಕ ಏಕೀಕರಣ ಆಗಿ ಸಾಕಷ್ಟು ವರ್ಷಗಳಾದ್ರೂ ಕೂಡ ನಾವು ಇವತ್ತು ಇನ್ನ ಈ ಭಾಗದ ತಾಲೂಕುಗಳ ಹಳ್ಳಿಗಳನ್ನ ನಾವು ಕನ್ನಡೀಕರಣ ಮಾಡಿಸಿಕೊಳ್ಳಲಿಕ್ಕೆ ಇನ್ನೂ ಕೂಡ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನ ಇವತ್ತು ಈಗ ನಡೀತಾ ಇರ್ತಕ್ಕಂಥ ಸರ್ಕಾರಗಳು ಕನ್ನಡಿಗರ ಮೇಲಾಗ್ಲಿ, ರೈತರ ಮೇಲಾಗ್ಲಿ, ಈ ನಾಡಿನ ಕಾರ್ಮಿಕರ ಮೇಲಾಗ್ಲಿ ಯಾವುದೇ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಅಂತಕ್ಕಂಥದ್ದ ಬಹಳ ಸೂಕ್ಷ್ಮವಾಗಿ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗಾಗಲೇ ಚುನಾವಣೆ ಬಂದಿದೆ, ಸಾಕಷ್ಟು ಭರವಸೆಗಳನ್ನ, ಸುಳ್ಳು ಭರವಸೆಗಳನ್ನ ಸಾಕಷ್ಟು ಪ್ರಾರಂಭ ಆಗಿದೆ. ಈಗಾಗಲೇ ಕೂಡ ನೀವೇನ್ ಮಾಡಿದ್ರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದಾಗ ಅದಕ್ಕೆ ಸರಿಯಾದ ಉತ್ತರಗಳನ್ನ ಹುಡುಕೋದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಈ ಸರ್ಕಾರ ಅಂತ ಅಷ್ಟೇ ಅಲ್ಲ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಯಾವುದೇ ಪಕ್ಷಗಳು ಕನ್ನಡಿಗರಿಗಾಗಿ ಯಾವುದೇ ಪಕ್ಷ ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಹೊರ ರಾಜ್ಯದಿಂದ ಲಕ್ಷಾಂತರ ಜನ ಬಂದು ಬೆಂಗಳೂರನ್ನ ತುಂಬಿಕೊಂಡು
ಕನ್ನಡಿಗರನ್ನ ವಲಸೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಮತ್ತೆ ಇತ್ತೀಚಿನ ಸರ್ಕಾರಗಳು ಉತ್ತರ ಭಾರತೀಯರ ಗುಲಾಮರಾಗಿ ನಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅವ್ರೇನ್ ಹೇಳ್ತಾರೆ, ಈ ರಾಜ್ಯದಲ್ಲಿ ಆ ತರ ಮಾಡಬೇಕು, ಹಿಂದಿ ಜಾರಿ ಜಾರಿ ಮಾಡಬೇಕು. ಇವತ್ತು ಕಾಯಕಲ್ಪವನ್ನ ಕೊಡಬೇಕಾಯಿತು ಸರ್ಕಾರ, ಅದನ್ನ ಮಾಡ್ತಾ ಇಲ್ಲ. ಇವತ್ತು ಸಾಕಷ್ಟು ಸಾವಿರಾರು ಸುಳ್ಳು ಹೇಳುವಂಥದ್ದು ಪ್ರಾರಂಭ ಮಾಡ್ಕೊಂಡಿದೆ. ಇವತ್ತು ಚುನಾವಣೆ ಬರ್ತಿದೆ, ಜನರನ್ನ ಹೆಂಗ್ ಮೂರ್ಖರು ಮಾಡಬಹುದು, ಜನರನ್ನ ಯಾವ ರೀತಿ ನಾವು ಮತಗಳನ್ನ ಪಡ್ಕೊಳ್ಳೋಂಥದಕ್ಕೆ ಎಷ್ಟೆಷ್ಟು ನಾವು ಸುಳ್ಳನ್ನ ಹೇಳ್ಬೋದು ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಆ ಪುಣ್ಯಾತ್ಮ ವ್ಯಕ್ತಿಯಲ್ಲಿ ಸಾಮಾಜಿಕ ಕೆಲಸ ಮಾಡೋದು ನಮ್ಗೆ ಗೊತ್ತಿಲ್ಲ. ಅವನು ನೂರಾರು ಸುಳ್ಳು ಹೇಳ್ಕೊಂಡು ಬಂದಂತ ಸರ್ಕಾರಗಳಿಗೆ ಒಂದು ಡೊಂಗೆ ಹಾಕೊಂಡು ಏನೇನ್ ಬೇಕೋ ಎಲ್ಲವನ್ನು ಪಡ್ಕೊಂಡು ಸಾಮ್ರಾಜ್ಯ ಕಟ್ಕೊಂಡು ಅವನು ಹೊರಟಿದ್ದ. ನನ್ನ ಪ್ರಶ್ನೆ ಇರ್ತಕ್ಕಂಥ ಕೊಡಬೇಡಿ ಅಂತ ಅಲ್ಲ, ಕೊಡುಗೆ ನಮ್ದು ಸಮಾಜಕ್ಕೆ ಬರೀ ಸಂಘಟನೆ ಕಟ್ಕೊಂಡು ಸರ್ಕಾರ ಸವಲತ್ತುಗಳು ತಗೊಂಡು ಸರ್ಕಾರ ಸವಲತ್ತುಗಳು ಸಂಸ್ಕೃತಿ ಇಲಾಖೆ ಬರ್ತಕ್ಕಂಥ ಹಣ ಲೂಟಿ ಮಾಡಲಿಕ್ಕೆ ರಾಜ್ಯಾಧ್ಯಕ್ಷಗಳು ಇರಬೇಕೆ ಈ ರಾಜ್ಯದಲ್ಲಿ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗಲೂ ಕೂಡ ನಮ್ಮಲ್ಲಿ ಯಾವುದೇ ಒಂದು ಹುಟ್ಟುಹಬ್ಬ ಆದ್ರೆ ಅವತ್ತು ಆ ಶಾಲೆಯನ್ನ ಅಭಿವೃದ್ಧಿಪಡಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಯಾಕೆಂದ್ರೆ ಕಟ್ಟೆ ಕಡೆ ಜನರು ಅಂತ ನಾವೇನು ಕರೀತೀವಲ್ಲ, ಅವರಿಗೆ ಶಿಕ್ಷಣ ಕೊಟ್ರೆ ಮುಂದೆ ಭವಿಷ್ಯವನ್ನ ರೂಪಿಸ್ಕೊತಾರೆ ಅಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ನಮ್ಮ ಉದ್ದೇಶ.